ಬೆಂಗಳೂರು ಸುಧಾರಣೆ ಮಾಡಬೇಕು, ಮಾಡಲಿಲ್ಲ ಅಂತ ನಮ್ಮನ್ನ ಟೀಕೆ ಮಾಡ್ತೀರಾ, ಮಾಡಕ್ ಹೋದ್ರೆ ಟೀಕೆ ಮಾಡ್ತೀರಾ. ಯಾರೋ ನೆನ್ನೆ ಕೇಳ್ತಾ ಇದ್ರು, ನಿಮ್ಮ ಬಿಜೆಪಿಯವರು ಅಲ್ಲಿ ಆ ತರ ಈ ತರ ಮಾತಾಡಿದ್ರು ಅಂತ. ಅದಕ್ಕೆ ಮುಖ್ಯಮಂತ್ರಿಗಳು ನೆನ್ನೆ ಉತ್ತರ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ವಿಧಾನಸೌಧ ಕಾನ್ಫರೆನ್ಸ್ ಹಾಲು 334 ಕಾನ್ಫರೆನ್ಸ್ ಹಾಲಲ್ಲಿ ಎಲ್ಲಾ ಬೆಂಗಳೂರಿನ MLAಗಳನ್ನ MP ಗಳನ್ನ ಮೀಟಿಂಗ್ ಕರೆದಿದ್ರು. ನಿಮ್ಗೆ ನಾನು ಪ್ರೊಸೀಡಿಂಗ್ಸು ಕೊಡ್ತೇನೆ, ಪ್ರೊಸೀಡಿಂಗ್ಸು ನಿಮ್ ಜೊತೆ ಶೇರ್ ಮಾಡ್ತೇನೆ. ಆವತ್ತು ಎಲ್ಲಾ ಪಾರ್ಟಿ MLAಗಳು MP ಗಳು ಇನ್ಕ್ಲೂಡಿಂಗ್ ಬಿಜೆಪಿ MLAs MLCs ಎಲ್ಲರೂ ಒಕ್ಕೊರಲಿನಿಂದ ಕೈ ಎತ್ತಿ ಮುಖ್ಯ ರಸ್ತೆಗಳಲ್ಲಿ ಇದನ್ನ ಪಾದಾಚಾರಿಗಳಿಗೆ ಮುಕ್ತಗೊಳಿಸಬೇಕು ಅಂತ ಎಲ್ಲರೂ ನಿರ್ಣಯ ಮಾಡಿದ್ದಾರೆ. ರಿಪೀಟ್ ಮಾಡ್ತೇನೆ, ಯಾಕಂದ್ರೆ ಕೆಲವು ನಾವು ಹೇಳಿದ್ದು ಒಂದು ವಿಷಯ ಸ್ಪಷ್ಟವಾಗಿದ್ರೂ ಕೂಡ ಯಾಕೋ ಸ್ಪಷ್ಟತೆ ಇಲ್ಲದ ಹಾಗೆ ಕಾಣುತ್ತೆ ಒಂದೊಂದು ಬಾರಿ. ಮಾರ್ಚ್ ಅಲ್ಲಿ ಆದಂತಹ ಸಭೆಯಲ್ಲಿ ಡೇಟ್ ಕೊಡ್ತೇನೆ, ಒಂದು ಸ್ವಲ್ಪ ದಿನ ನಾನು ರೆಸೊಲ್ಯೂಷನ್ ನಿಮ್ಗೆ ಶೇರ್ ಮಾಡ್ತೇನೆ. ಎಲ್ಲಾ ಪಕ್ಷದವರು, ನಾನು ಯಾವ ಪಕ್ಷಕ್ಕೂ ಬೆರಳು ತೋರಿಸ್ತಾ ಇಲ್ಲ, ಕಾಂಗ್ರೆಸ್ ಬಿಜೆಪಿ ಎಲ್ಲ ಶಾಸಕರು ಸಂಸದರು ಕೈ ಎತ್ತಿ ಒಕ್ಕೊರಲಿನಿಂದ ಸರ್ಕಾರ ಇದನ್ನ ಎನ್ಫೋರ್ಸ್ ಮಾಡಬೇಕು, ಪಾದಾಚಾರಿ ಮಾರ್ಗಗಳನ್ನ ಜನ ಓಡಾಡೋದಕ್ಕೆ ತೆರವು ಮಾಡಿ ಕೊಡಬೇಕು ಅಂತೇಳಿ ನಿರ್ಣಯ ಆಗಿದೆ, ಸರ್ವಾನುಮತದ ನಿರ್ಣಯ. ಅದನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸರ್ವಾನುಮತದ ನಿರ್ಣಯವನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ಇಷ್ಟು ತಮ್ಮ ಗಮನಕ್ಕೆ. ಇನ್ನು ಉಳಿದಿದ್ದು ನಿಮ್ಗೆ ಬಿಟ್ಟಿರ್ತಾವೆ. ಬೆಂಗಳೂರು ಸುಧಾರಣೆ ಮಾಡಬೇಕು, ಮಾಡಲಿಲ್ಲ ಅಂತ ನಮ್ಮನ್ನ ಟೀಕೆ ಮಾಡ್ತೀರಾ, ಮಾಡಕ್ ಹೋದ್ರೆ ಟೀಕೆ ಮಾಡ್ತೀರಾ. ಯಾರೋ ನೆನ್ನೆ ಕೇಳ್ತಾ ಇದ್ರು, ನಿಮ್ಮ ಬಿಜೆಪಿಯವರು ಅಲ್ಲಿ ಆ ತರ ಈ ತರ ಮಾತಾಡಿದ್ರು ಅಂತ. ಅದಕ್ಕೆ ಮುಖ್ಯಮಂತ್ರಿಗಳು ನೆನ್ನೆ ಉತ್ತರ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ವಿಧಾನಸೌಧ ಕಾನ್ಫರೆನ್ಸ್ ಹಾಲು 334 ಕಾನ್ಫರೆನ್ಸ್ ಹಾಲಲ್ಲಿ ಎಲ್ಲಾ ಬೆಂಗಳೂರಿನ MLAಗಳನ್ನ MP ಗಳನ್ನ ಮೀಟಿಂಗ್ ಕರೆದಿದ್ರು. ನಿಮ್ಗೆ ನಾನು ಪ್ರೊಸೀಡಿಂಗ್ಸು ಕೊಡ್ತೇನೆ, ಪ್ರೊಸೀಡಿಂಗ್ಸು ನಿಮ್ ಜೊತೆ ಶೇರ್ ಮಾಡ್ತೇನೆ. ಆವತ್ತು ಎಲ್ಲಾ ಪಾರ್ಟಿ MLAಗಳು MP ಗಳು ಇನ್ಕ್ಲೂಡಿಂಗ್ ಬಿಜೆಪಿ MLAs MLCs ಎಲ್ಲರೂ ಒಕ್ಕೊರಲಿನಿಂದ ಕೈ ಎತ್ತಿ ಮುಖ್ಯ ರಸ್ತೆಗಳಲ್ಲಿ ಇದನ್ನ ಪಾದಾಚಾರಿಗಳಿಗೆ ಮುಕ್ತಗೊಳಿಸಬೇಕು ಅಂತ ಎಲ್ಲರೂ ನಿರ್ಣಯ ಮಾಡಿದ್ದಾರೆ.